ನವಗ್ರಹಗಳಲ್ಲಿ ಒಂದಾದಂತಹ ಮತ್ತೊಂದು ದೇವಸ್ಥಾನ ಯಾವುದಪ್ಪ ಅನ್ನೋದಾದರೆ ಅದುವೇ ಮಂಗಳ ಗ್ರಹ ದೇವಸ್ಥಾನ. ಇದು ವೈದೀಶ್ವರನಲ್ಲಿ ಇರುವಂತಹ ದೇವಸ್ಥಾನವಾಗಿದೆ. ಮಂಗಳ ಗ್ರಹ ಅಂತ ಇದ್ದಂಗೆನೇ ಕುಜದೋಷ ಯಾರ್ಯಾರಿಗಿರುತ್ತೋ ಅವರೆಲ್ಲ ನೆನಪು ಮಾಡ್ಕೊಬೇಕಾಗಿರುವಂತಹ ಗ್ರಹ ಮಂಗಳ ಗ್ರಹ ಆಗಿದೆ. ಕುಜದೋಷ ಅಂತಿದ್ದಂಗೆನೇ ವಿವಾಹ ವಿಳಂಬ ಆಗೋದು ಅಥವಾ ವಿವಾಹ ಆದರೂ ಸಹ ಡಿವೋರ್ಸ್ಗಳಾಗೋದು, ವಿವಾಹ ಆದಾಗ ಕೆಲವೊಮ್ಮೆ ಏನಂದರೆ ಅಕಾಲ ಮೃತ್ಯುವಿಗೆ ಗಂಡನೋ ಅಥವಾ ಹೆಂಡತಿನೋ ಒಳಗಾಗೋದು, ಈ ರೀತಿಯ ಸಮಸ್ಯೆಗಳನ್ನೆಲ್ಲ ನೋಡ್ತೀವಿ. ಇದನ್ನೇ ಕುಜದೋಷ ಅಂತಂದ್ಬಿಟ್ಟು ಹೇಳ್ತೀವಿ. ಹಾಗೆ ಮಕ್ಕಳಾಗದಿಲ್ದಿರ ಇರೋದು, ಹಾಗೆ ಅತಿಯಾದ ಕುಜದೋಷ ಏನಾದರೂ ಇತ್ತು ಅಂದರೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಹಾಗೆ ಹೇರ್ ಪ್ರಾಬ್ಲಮ್ ಆಗಿರಬಹುದು, ಹಾಗೆ ಭೂಮಿ ವ್ಯಾಜ್ಯಗಳಾಗಿರಬಹುದು, ಹಾಗೆ ಕೋರ್ಟ್ ಸಮಸ್ಯೆಗಳಾಗಿರಬಹುದು. ಈ ರೀತಿಯ ಅನೇಕ ಸಮಸ್ಯೆಗಳನ್ನು ಕುಜದೋಷದಿಂದ ಅನುಭವಿಸ್ಬೇಕಾಗುತ್ತೆ. ಕುಜದೋಷದಿಂದ ಮುಕ್ತಿ ಹೊಂದಬೇಕು ಅಂತನ್ನೋದಾದರೆ ಮಂಗಳ ಗ್ರಹದ ಶಾಂತಿ ಅತ್ಯಧಿಕವಾಗಿ ಮುಖ್ಯವಾಗಿದೆ. ಅಷ್ಟೇ ಅಲ್ಲ, ಕುಜದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸಹನೂ ರಾಮಬಾಣನಾಗಿದ್ದಾನೆ. ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಕುಜದೋಷದಿಂದ ಪರಿಹಾರ ಹೊಂದಬಹುದಾಗಿದೆ. ಮಂಗಳವಾರದಂದು ಮಂಗಳನ ಗ್ರಹ ದರ್ಶನ ಮಾಡಿದ್ರೆ ಇನ್ನೂ ಒಂದು ಹೆಚ್ಚಿನವಾದಂತಹ ದೈವಕೃಪೆಗೆ ಪಾತ್ರರಾಗಬಹುದಾಗಿದೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿರಂತೂ ಇನ್ನೂ ಹೆಚ್ಚಿನ ಫಲಗಳು ಸಿಗ್ತಾ ಹೋಗುತ್ತೆ. ಮಂಗಳವಾರ, ಭಾನುವಾರ ಈ ದಿನಗಳಲ್ಲಿ ನಾನ್ ವೆಜ್ಗಳನ್ನು ತಿನ್ನದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಕುಜದೋಷಕ್ಕೆ ಪರಿಹಾರ, ಒಂದು ಕಟ್ಟಿಟ್ಟ ಬುತ್ತಿ ಅಂತಂದ್ಬಿಟ್ಟು ಸಹ ನಾವು ಹೇಳ್ಬಹುದಾಗಿದೆ. ಇಂತಹ ಮಂಗಳ ಗ್ರಹದ ದೇವಸ್ಥಾನವನ್ನು ನಾವು ವೈದೀಶ್ವರನಲ್ಲಿ ನೋಡಬಹುದಾಗಿದೆ. ಮಂಗಳ ಗ್ರಹದ ದೇವಸ್ಥಾನ ಇದು ಮೊದಲಿಗೆ ಎಲ್ಲ ದೇವಸ್ಥಾನಗಳಂತೆ ಇಲ್ಲೂ ಸಹ ಶಿವಲಿಂಗವನ್ನು ನೋಡಬಹುದಾಗಿದೆ, ಹಾಗೆ ಪಾರ್ವತಿಯನ್ನು ನೋಡಬಹುದಾಗಿದೆ, ಹಾಗೆ ಇಲ್ಲಿ ದೀಪಗಳನ್ನು ಹಚ್ತಾರೆ, ಹಾಗೆ ಬೃಹತ್ತಾದ ಕಲ್ಯಾಣಿಯನ್ನು ಸಹ ನೋಡಬಹುದಾಗಿದೆ. ಕಲ್ಯಾಣಿನೇ ಇಲ್ಲಿ ಒಂದು ಅತ್ಯಧಿಕ ಆಕರ್ಷಣೆ. ಇಲ್ಲಿ ಸ್ನಾನ ಮಾಡಿ ಮಂಗಳನಿಗೆ ಪೂಜೆ ಸಲ್ಲಿಸೋದು ಇಲ್ಲಿನ ವಾಡಿಕೆ. ನವಗ್ರಹ ದೇವಸ್ಥಾನಗಳಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಕಲ್ಯಾಣಿಗಳು ಕಾಣಬಹುದಾಗಿದೆ. ಈ ಕಲ್ಯಾಣಿಗಳನ್ನು ಕಾಣಬೇಕಂದ್ರೆ ಈ ಒಂದು ತಮಿಳುನಾಡಿನ ಟೆಂಪಲ್ಗಳಲ್ಲಿ ತುಂಬಾ ಕಲ್ಯಾಣಿಗಳನ್ನ ಸಂರಕ್ಷಣೆ ಚೆನ್ನಾಗಿ ಮಾಡಿದ್ದಾರೆ ಅಂತ ತಿಳಿಬಹುದಾಗಿದೆ. ಯಾವುದೇ ಜಾತಕದಲ್ಲಿ ಮಂಗಳ ದೋಷ ಇತ್ತು ಅಂದರೆ ಅದು ನಿವಾರಣೆ ಮಾಡ್ಕೊಳೋದು ತುಂಬಾ ಮುಖ್ಯವಾಗಿದೆ. ಈ ರೀತಿ ಮಂಗಳನ ದೇವಸ್ಥಾನಕ್ಕೆ ಒಂದು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ. ಧನ್ಯವಾದಗಳು.